ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ದೋಸೆ ಮಾಡ್ತಾಯಿದ್ದೀನಿ. ತುಂಬ ಮೃದುವಾಗಿರೋ ದೋಸೆ, ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇದು ದೋಸೆ ಒಂದು ಕಪ್ ರವೆ ಹಾಕ್ತಾಯಿದ್ದೀನಿ ನಾನು. ಮತ್ತು ಅವಲಕ್ಕಿ ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಡೈರೆಕ್ಟು. ಒಂದು ಅರ್ಧ ಕಪ್ಪು ಚಿಕ್ಕ ಕಪ್ಪಲ್ಲೇ ಅವಲಕ್ಕಿ ತೊಗೊಂಡಿದ್ದೀನಿ. ತುಂಬ ಈಸಿ, ಎಷ್ಟು ಬೇಗ ಮಾಡ್ಕೊಳ್ಬೋದು. 5 ನಿಮಿಷದಲ್ಲಿ ರೆಡಿ ಆಗುತ್ತೆ ದೋಸೆ. ಕೊಬ್ಬರಿ ತುರಿದು ಹಾಕ್ಕೊಂಡಿದ್ದೀನಿ. ಮತ್ತು ಮೊಸರು ಹಾಕ್ಕೋಬೇಕು. ಮೊಸರು ಆದಮೇಲೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ, ಸ್ವಲ್ಪ ಕಲರ್ ಬರುತ್ತೆ ಅದು ಸಕ್ಕರೆ ಹಾಕ್ಕೊಂಡ್ರೆ. ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕು. ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲ. ನೋಡಿ, ಈ ಥರ ಮಾಡಿಕೊಂಡು ನೀವು ಒಂದು 5 ನಿಮಿಷ ಬಿಡಬೇಕು. ಬಿಟ್ಟರೆ ಯಾಕಂದರೆ ರವೆ ಇರುತ್ತಲ್ಲ, ಅದು ಹರಡ್ಕೊಳುತ್ತೆ. ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. 5 ನಿಮಿಷ ಬಿಟ್ಟು ಆದಮೇಲೆ ರೆಡಿ ಮಾಡ್ಕೊಳೋಣ. ಇನ್ನು ನೀರು ಹಾಕ್ಕೊಂಡು ಬೇಕು ಅಂದರೆ. ಈ ಕಡೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕೆಂಪು ಚಟ್ನಿ, ರೆಡ್ ಕಲರ್ ಚಟ್ನಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಟೊಮೊಟೊ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಒಣಮೆಣ್ಸಿಕಾಯಿ ಹಾಕ್ಕೋಬೇಕು, ಬೆಳ್ಳುಳ್ಳಿ ಹಾಕ್ಕೋಬೇಕು. ಇದು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವೆಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ, 1 ವರ್ಷದ ಮಕ್ಕಳಿಗೆಲ್ಲ ಈ ಥರ ಸಾಫ್ಟಾಗಿರೋದ್ರಿಂದ ತಿನ್ನಿಸ್ಬೋದು. ನೋಡಿ, ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಸಿಯಾಗಿ ಮಾಡಿಕೊಡ್ಬೋದು. 1 ಕಪ್ ರವೆ, ಅವಲಕ್ಕಿ ಒಂದು ಅರ್ಧ ಕಪ್ ಇದ್ದರೆ ಸಾಕು. ಸ್ಕೂಲ್ಗೆ ಬಾಕ್ಸ್ಗಾದ್ರೆ ಲಂಚ್ ಬಾಕ್ಸ್ಗೂ ಕಟ್ಬೋದು, ಚೆನ್ನಾಗಿರುತ್ತೆ. ಮಧ್ಯಾಹ್ನ ಆದ್ರೂ ಏನೂ ಆಗಿರಲ್ಲ, ಚೆನ್ನಾಗಿ ಸಾಫ್ಟಾಗಿರ್ತೈತೆ. ಈ ಥರ ಫ್ರೈ ಆದಮೇಲೆ ಮಿಕ್ಸಿ ಮಾಡ್ಕೋಬೇಕು ಅಷ್ಟೇ. ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಬಿಡ್ಬೇಕು. ದೋಸೆಗೆ ಹೆಂಚಿಟ್ಟಿದ್ದೀನಿ. 1 ಹೆಂಚಲ್ಲಿ 2 ಹಾಕ್ಬೋದು, 3 ಹಾಕ್ಬೋದು. ನಾನು 2 ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ನೀರು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದೋಸೆ ಹಾಕಿದ್ದೀನಿ ನೋಡಿ ಹೆಂಚ ಮೇಲೆ. ನೋಡಿ, ಮಾಮೂಲಿ ಮನೇಲಿ ರುಬ್ಬಿದ ದೋಸೆ ಬರುತ್ತಲ್ಲ, ಅದೇ ಥರ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಕಲರು ಕಾಣಿಸ್ತಾ ಇದೆ. ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆನ, ಯಾಕಂದರೆ ಸ್ವೀಟ್ ಬಂದುಬಿಡುತ್ತೆ. ಕೆಂಪು ಚಟ್ನಿಗಾದರೆ ಸರಿ ಹೋಗುತ್ತೆ, ಯಾಕಂದರೆ ಖಾರ ಇರುತ್ತಲ್ಲ, ಅದರಿಂದ ಸರಿ ಹೋಗುತ್ತೆ ದೋಸೆಗೂ ಅದು ಕಾಂಬಿನೇಷನ್ನು. ಮತ್ತು ಇನ್ನೊಂದು ಸಿಂಗಲ್ ದೋಸೆ ಹಾಕ್ಕೊತಾ ಇದ್ದೀನಿ ನಾನು ಇವಾಗ. ನೋಡಿ, ಹಿಂಗೆ ಹಾಕ್ಕೊಂಡು ಹಿಂಗೆ ಸ್ವಲ್ಪ ಇದು ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕಿತ್ತೋಗೋದಿಲ್ಲ, ಏನಿಲ್ಲ. ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪ್ಲೇಟ್ ಲಿಡ್ ಮುಚ್ಚಿರಿ. ಒಂದು 2 ಮಿನಿಟ್ಸ್, 1 ಮಿನಿಟ್ಸ್ ಆದರೆ ಸಾಕು, ಅದಕ್ಕೆ ಬೆಂದಿರುತ್ತೆ. ನೋಡಿ, ಇವಾಗ ಬೆಂದಿದೆ. ನೋಡಿ ಎಷ್ಟು ಸಾಫ್ಟಾಗಿ, ಒಂದು ಸ್ವಲ್ಪನೂ ಕಿತ್ತೋಗ್ತಾಯಿಲ್ಲ, ಆ ಥರ ಚೆನ್ನಾಗಿ ಬಂದಿದೆ. ನೋಡಿ, ಕೆಂಪು ಚಟ್ನಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಆಲ್ರೆಡಿ ರೆಡಿ ಇದೆ. ನೋಡಿ, ಕೈಯಲ್ಲಿ ಹಾಕಿ ಈ ಥರ ಮಾಡಿದ್ರೆ ಎಷ್ಟು ಸಾಫ್ಟಾಗಿ, ಒಂದಿಷ್ಟು ಮುದ್ದೋಗಲ್ಲ, ಎಷ್ಟು ಸಾಫ್ಟಾಗಿದೆ ಅಂತ ಟ್ರೈ ಮಾಡಿ.